Hi guys, welcome back to my new blog. ನೀವು ನೋಡ್ತಾ ಇರೋ ಶ್ರೇಯಸ್ ಯು ಬ್ಲಾಗ್. ಇನ್ನೇನು 2 ನಿಮಿಷ ಹೋದ್ರೆ ನ್ಯೂ ಇಯರ್ ಶುರು ಆಗುತ್ತೆ. ನಾವು ಮನೇಲಿ ಈ ವರ್ಷನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನ್ ಮಾಡ್ತೀವಿ ಎಲ್ಲನೂ ತೋರಿಸ್ತೀನಿ. ಇವಾಗ 12 ಗಂಟೆ ಆಯ್ತು. ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್. ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಬನ್ನಿ ಕೇಕ್ ಕಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್ ಕಣೋ. ಇವಾಗ ಟೈಮ್ ಬಂದು 8 ಗಂಟೆ. ಇವಾಗ ನಾನು ನಮ್ಮ ಫ್ರೆಂಡು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ದರ್ಶನ ಮಾಡಬೇಕು ಅಂತ ನ್ಯೂ ಇಯರ್ ದಿವಸ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ತುಂಬಾನೇ ರಶ್ ಇದೆ. ಎಷ್ಟು ರಶ್ ಇದೆ ಅಂತ ನೋಡ್ಬೋದು. ನಾವು 200 ರೂಪಾಯಿ ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ನಿಂತಿದ್ದೀವಿ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದಾಗ ಅಲ್ಲಿ ನಾವು ಗೋಲ್ಡ್ ಸುರೇಶ್ ಅವರ ನೋಡಿದ್ವಿ. ಅವರು ಕೂಡ ಟೆಂಪಲ್ ಹೋಗಿ ಬಂದಿದ್ವಿ, VIP ದರ್ಶನ ಅವ್ರಿಗೆ. ಎಂದು ದಣಿವಾಗದು ಈ ಪಯಣ, ಪುಣ್ಯ ಎದೆಹಾಗರುಣ, ಕಾಡು ಮೇಡು ಬೆಟ್ಟ ಬಯಲೇ ಸುತ್ತ. ಬೌಲಿಂಗ್ ಆಡಬೇಕು ಅಂತ ಮಾಲ್ ಆಫ್ ಮೈಸೂರು ಬಂದಿದ್ದೀನಿ ಪಂದ್ಯ ಮುಗಿಸ್ಕೊಂಡು. ಬೌಲಿಂಗ್ ಮುಗಿಸ್ಕೊಂಡು ವಾಪಸ್ ನಾವು ಹೋಗ್ತಾ ಇದೀವಿ. ಹಾಯ್ ಗೈಸ್, ಇವಾಗ ನಾವು ಅಲ್ಲಿ ಬೌಲಿಂಗ್ನ ಆಡ್ಕೊಂಡು ಮಾಲ್ ಆಫ್ ಮೈಸೂರಲ್ಲಿ ಇಲ್ಲೇ ಸಿದ್ಧಾರ್ಥ ಲೇಔಟಲ್ಲಿ ಊಟ ಮಾಡೋಣ ಅಂತ ಬನ್ಸ್ ಕ್ಲಬ್ಗೆ ಬಂದಿದ್ದೀವಿ. ನಾವು ಏನೇನು ಆರ್ಡರ್ ಮಾಡ್ತೀವಿ, ಹೆಂಗಿದೆ ರೆಸ್ಟೋರೆಂಟ್ ಅಂತ ಬಂದು ಫಸ್ಟ್ ಫ್ಲೋರಲ್ಲಿ ಇದೆ. ನಾವು ಮಧ್ಯಾಹ್ನ ಬಸ್ ಕ್ಲಬ್ ಅಂತ ಹೋಗಿದ್ವಿ. ಸಿದ್ಧಾರ್ಥ ಲೇಔಟ್ ಸಿಗ್ನಲ್ ಹತ್ರನೇ ಇದೆ. ಅಲ್ಲಿ ಯಾರು ಕೂಡ ಹೋಗ್ಬೇಡಿ. ಟೇಸ್ಟ್ ಅಂತೂ ಚೆನ್ನಾಗಿಲ್ಲ. ಆಂಬಿಯನ್ಸು ಚೆನ್ನಾಗಿದೆ ಒಂದ್ ಸ್ವಲ್ಪ. ಅದ್ ಬಿಟ್ರೆ ಟೇಸ್ಟ್ ಒಂಚೂರು ಚೆನ್ನಾಗಿಲ್ಲ. ಒಂದ್ ಆರ್ಡ್ರನ್ನ 4 ಸಲಿ ಬಂದು ಕೇಳ್ಕೊಂಡು ಹೋಗ್ತಾರೆ. ನಾರ್ತ್ ಇಂಡಿಯನ್ಸ್ ಅದು ರೆಸ್ಟೋರೆಂಟ್, ಆದ್ರಿಂದ 4 ಸಲಿ ನೋಡ್ಕೊಂಡು ಕೇಳ್ಕೊಂಡು ಹೋಗಿ ತಗೊಬರ್ತಾರೆ. ವೇಟಿಂಗ್ ಅಂತೂ ತುಂಬಾನೇ ಇದೆ. ನಾವು ಹೋಗಿದ್ದು 3:30, ಅವ್ರು ಕೊಟ್ಟಿದ್ದು 4 ಗಂಟೆಗೆ. ನಾವು ಹೋಗಿ ಮೋರ್ ದೆನ್ 40 ಮಿನಿಟ್ಸ್ ಅಲ್ಲಿ ಕಾದಿ ಸ್ಯಾಂಡ್ವಿಚ್ ನ ಆರ್ಡರ್ ಮಾಡಿ ತಿನ್ಕೊಂಡು ವಾಪಸ್ ಬಂದ್ವಿ. ಒಂದಕ್ಕೆ 4 ಸಲ ಆರ್ಡರ್ ಮಾಡ್ತಾರೆ. ಇನ್ನು ಏನ್ ಮಾಡ್ತಾರೆ ಅಂದ್ರೆ, ನಾವು 4 ಸ್ಯಾಂಡ್ವಿಚ್ ತಗೊಂಡ್ವಿ. 4 ಜನ ಇರೋದ್ರಿಂದ ಅವರು 5 ಸ್ಯಾಂಡ್ವಿಚ್ ಅಂತ ಬಿಲ್ ಅಲ್ಲಿ 5 ಸ್ಯಾಂಡ್ವಿಚ್ ಹಾಕ್ಬಿಟ್ಟಿದ್ರು. ನಾವು ಹೋಗಿ ಕ್ಯಾನ್ಸಲ್ ಮಾಡಿಸಿ 4 ತಗೊಂಡಿದ್ದು ಅಂತ ಅಲ್ಲಿ 4 ಸ್ಯಾಂಡ್ವಿಚ್ ನ ಬಿಲ್ ಮಾಡಿದ್ವಿ. ಅವರು ಬಿಲ್ಲಲ್ಲೂ ಮೋಸ ಮಾಡ್ತಾರೆ. ಟೇಸ್ಟ್ ಒಂಚೂರು ಚೆನ್ನಾಗಿಲ್ಲ.
ಅವ್ರಿಗೆ ನಾವ್ ಹೇಳೋದ್ ಅರ್ಥನೂ ಆಗಲ್ಲ, ಕನ್ನಡ ಅರ್ಥ ಆಗಲ್ಲ, ಇಂಗ್ಲಿಷ್ ಅರ್ಥ ಆಗಲ್ಲ, ಹಿಂದಿಲ್ ಮಾತ್ರ ಹೇಳ್ಬೇಕು. ಅದು ಹಿಂದಿ ಒಂದೊಂದ್ ಚೂರು ಅರ್ಥ ಆಗತ್ತೆ, ಅದೂನು ಒಂದೊಂದ್ಸಲಿ ಅರ್ಥನೇ ಮಾಡ್ಕೊಳಲ್ಲ. ಜನ ಇದಾರೆ, 3 ಜನನು ಒಂದೊಂದ್ಸಲಿ ಬಂದ್ ಆರ್ಡರ್ನ ತಗೊಂಡ್ ಹೋಗ್ತಾರೆ. ಒಂಚೂರು ಚೆನ್ನಾಗಿಲ್ಲ, ಯಾರು ನಾನ್ ರೆಕಮೆಂಡ್ ಮಾಡಲ್ಲ, ಯಾರು ಹೋಗ್ಬೇಡಿ. ಈಟಿಂಗ್ ಪಾಂಡಾದಲ್ಲಿ ವಿಡಿಯೋ ಮಾಡಿದಾನೆ, ಅಲ್ಲೂ ಕೂಡ ನಾನು ಕಮೆಂಟ್ ಹಾಕ್ತೀನಿ ಇವಾಗ, ಅಲ್ಲಿ ಯಾರು ಹೋಗ್ಬೇಡಿ. ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೋಗ್ತಾ ಇದ್ವಿ. ನ್ಯೂ ಇಯರ್ ಪ್ರಯುಕ್ತ ಇಲ್ಲಿ ತುಂಬಾನೇ ರಶ್ ಇತ್ತು, ಟ್ರಾಫಿಕ್ ಆಗಿತ್ತು. ಎಲ್ಲ ಕ್ಲೋಸ್ ಆಗಿದೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮ್ದೆಲ್ಲ ವೇಸ್ಟ್ ಆಯ್ತು. ಇವಾಗ ಇಲ್ಲಿ ಗೂಲ್ಕನ್ ತಿನ್ನಕ್ ಬಂದಿದೀವಿ, ಬ್ರೆಡ್ ಗೂಲ್ಕನ್ ನೋಡ್ಬೋದು. ಇವಾಗ ನಾನು ನನ್ನ ಫ್ರೆಂಡ್ನ ಬಿಡಕ್ಕೆ ವಾಪಸ್ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ. ಅವ್ರ ಮನೆ ಹತ್ರ ರೋಡು ಚೆನ್ನಾಗಿಲ್ಲ, ಆಫ್ ರೋಡಿಂಗ್ ಮಾಡ್ಕೊಂಡು ನಾನು ಅವ್ರ ಮನೆ ಹತ್ರ ಹೋಗಿ ಅವನನ್ನ ಬಿಟ್ಟು ವಾಪಸ್ ನಾನ್ ಮನೆಗೆ ಹೋಗ್ತಾ ಇದ್ದೀನಿ.